ಕಾಡು ಬೆಳೆಸಿ ನಾಡು ಉಳಿಸಿ ಅಭಿಯಾನ ಕೇಳಿದ್ವಿ. ಆದರೆ ಇದೀಗ 3-4 ರಾಜ್ಯಕ್ಕೆ ಉಸಿರಾಗಿರುವಂತಹ ಪರ್ವತಕ್ಕೆ ಕಂಟಕ ಎದುರಾಗಿದೆ. ಕರಾವಳಿ ಪರ್ವತಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಪರಿಸರವಾದಿಗಳ ಆತಂಕ ಮನೆ ಮಾಡಿದೆ. ಇದರ ಪರಿಣಾಮ ಹಾಗೂ ಅರಾವಳಿಯ ಭವಿಷ್ಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅರಾವಳಿ ಬೆಟ್ಟ ಇದು ಬರೀ ಪರ್ವತವಲ್ಲ, ಉತ್ತರ ಭಾರತದ ಶ್ವಾಸಕೋಶ. ಆದ್ರೆ ಇದೀಗ ಈ ದಟ್ಟ ಹಸಿರುವನಕ್ಕೆ ಬೆಂಕಿ ಬೀಳ್ತಾ ಇದೆ. ಬಿಡಿಬಿಡಿಯಾದಂತಹ ಬೆಟ್ಟವನ್ನ ಕೊಚ್ಚಿ ನೆಲಸಮ ಮಾಡಲು ಪ್ಲಾನ್ ಆಗಿದೆ ಎಂಬ ಆರೋಪದ ಕೂಗು ಕೇಳಿ ಬಂದಿದೆ. ಜೀವರಕ್ಷಕನಿಗೆ ಕೊಡಲಿ ಕೋರ್ಟ್ ಹೇಳಿದ್ದೇನು? ಏನಿದು ಅರಾವಳಿ ಬಚಾವು ಆಂದೋಲನ? ಉತ್ತರ ಭಾರತದ ಹಸಿರಾಗಿರುವಂತಹ ಅರಾವಳಿ ಪರ್ವತ ಶ್ರೇಣಿ ರಾಜಸ್ಥಾನದಲ್ಲಿ ಈಶಾನ್ಯ ಭಾಗದಿಂದ 670 ಕಿಲೋಮೀಟರ್ ಹಬ್ಬಿದೆ. ಉತ್ತರದಲ್ಲಿ ಬಿಡಿಬಿಡಿಯಾದ ಬೆಟ್ಟಗಳು ಇದ್ದು ಇದು ಹರಿಯಾಣ ರಾಜ್ಯದ ಮೂಲಕ ದೆಹಲಿಯ ಸಮೀಪದವರೆಗೆ ಹರಡಿದೆ. ಆದರೆ ಇದೀಗ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟದ ಬಗ್ಗೆ ನೀಡಿರುವಂತಹ ವ್ಯಾಖ್ಯಾನ ಹೋರಾಟಕ್ಕೆ ಕಾರಣವಾಗಿದೆ. ಸುಪ್ರೀಂ ಆದೇಶ ಏನು? ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ 662.5 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಅರಾವಳಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಕಡಿಮೆ ಎತ್ತರದ ಬೆಟ್ಟಗಳನ್ನ ಅರಣ್ಯ ಅಂತ ಪರಿಗಣಿಸಲಾಗುವುದಿಲ್ಲ. ಇದರರ್ಥ ಬೆಟ್ಟವು ಅರಾವಳಿ ಪ್ರದೇಶದಲ್ಲಿದೆ ಎಂಬ ಕಾರಣಕ್ಕೆ ಅದನ್ನ ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಲಾಗುವುದಿಲ್ಲ. ಇನ್ನು ಪ್ರತಿಯೊಂದು ಭೂಮಿಯ ಕುರಿತಾದ ನಿರ್ಧಾರವು ಕೇವಲ ಎತ್ತರದ ಆಧಾರದ ಮೇಲೆ ಅಲ್ಲ, ದಾಖಲೆಗಳು, ಅಧಿಸೂಚನೆಗಳು ಮತ್ತು ವಾಸ್ತವಿಕ ಪರಿಸ್ಥಿತಿಗಳನ್ನ ಆಧರಿಸಿರುತ್ತದೆ ಅಂತ ನ್ಯಾಯಾಲಯ ಹೇಳಿದೆ. ಅಪಾಯದಲ್ಲಿ ದೆಹಲಿಯ ಜೀವಾಳ. ಈಗಾಗಲೇ ರಾಷ್ಟ್ರ ರಾಜಧಾನಿ ಜನರು ವಿಷಗಾಳಿಯಿಂದ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಈ ಅರಾವಳಿ ಬೆಟ್ಟವನ್ನ ನಾಶ ಮಾಡಿದ್ರೆ ಮತ್ತಷ್ಟು ಜನರ ಬದುಕು ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಕೂಡ ಇದೆ. ಅರಾವಳಿ ರಾಜಸ್ಥಾನದ ಜೀವನಾಡಿ. ಈ ಪರ್ವತ ಶ್ರೇಣಿ ಇಲ್ಲದಿದ್ರೆ ದೆಹಲಿಯವರೆಗಿನ ಇಡೀ ಪ್ರದೇಶವು ಮರುಭೂಮಿಯಾಗಿರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದೇಶಾದ್ಯಂತ ಚುರುಕುಗೊಂಡ ಅರಾವಳಿ ಅಭಿಯಾನ. ಅರಾವಳಿ ಉಳಿಸಿ ಅಭಿಯಾನ ಮತ್ತಷ್ಟು ಚುರುಕುಗೊಂಡಿದೆ. ಈಗಾಗಲೇ 41,000ಕ್ಕೂ ಹೆಚ್ಚು ಜನರು ಆನ್ಲೈನ್ ಅರ್ಜಿಗೆ ಸಹಿ ಹಾಕಿದ್ದಾರೆ. ಉತ್ತರ ಭಾರತದ ಜೀವನಾಡಿಯಾಗಿರುವಂತಹ ಅರಾವಳಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡುವುದು ಸರ್ಕಾರಗಳಷ್ಟೇ ಅಲ್ಲ, ಸಮಾಜದ ಸಹ ಜವಾಬ್ದಾರಿಯಾಗಿದೆ ಎಂಬ ಸಂದೇಶ ಸಾರಲಾಗ್ತಾ ಇದೆ. ಒಟ್ಟಾರೆಯಾಗಿ ದೇಶದಲ್ಲಿ ಅರಾವಳಿ ಬಚಾವು ಆಂದೋಲನ ತಾರಕಕ್ಕೇರಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಡು ಬೆಳೆಸಿ ನಾಡು ಉಳಿಸಿ ಅಭಿಯಾನ ಕೇಳಿದ್ವಿ. ಆದರೆ ಇದೀಗ 3-4 ರಾಜ್ಯಕ್ಕೆ ಉಸಿರಾಗಿರುವಂತಹ ಪರ್ವತಕ್ಕೆ ಕಂಟಕ ಎದುರಾಗಿದೆ. ಕರಾವಳಿ ಪರ್ವತಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಪರಿಸರವಾದಿಗಳ ಆತಂಕ ಮನೆ ಮಾಡಿದೆ. ಇದರ ಪರಿಣಾಮ ಹಾಗೂ ಅರಾವಳಿಯ ಭವಿಷ್ಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅರಾವಳಿ ಬೆಟ್ಟ ಇದು ಬರೀ ಪರ್ವತವಲ್ಲ, ಉತ್ತರ ಭಾರತದ ಶ್ವಾಸಕೋಶ. ಆದ್ರೆ ಇದೀಗ ಈ ದಟ್ಟ ಹಸಿರುವನಕ್ಕೆ ಬೆಂಕಿ ಬೀಳ್ತಾ ಇದೆ. ಬಿಡಿಬಿಡಿಯಾದಂತಹ ಬೆಟ್ಟವನ್ನ ಕೊಚ್ಚಿ ನೆಲಸಮ ಮಾಡಲು ಪ್ಲಾನ್ ಆಗಿದೆ ಎಂಬ ಆರೋಪದ ಕೂಗು ಕೇಳಿ ಬಂದಿದೆ. ಜೀವರಕ್ಷಕನಿಗೆ ಕೊಡಲಿ ಕೋರ್ಟ್ ಹೇಳಿದ್ದೇನು? ಏನಿದು ಅರಾವಳಿ ಬಚಾವು ಆಂದೋಲನ? ಉತ್ತರ ಭಾರತದ ಹಸಿರಾಗಿರುವಂತಹ ಅರಾವಳಿ ಪರ್ವತ ಶ್ರೇಣಿ ರಾಜಸ್ಥಾನದಲ್ಲಿ ಈಶಾನ್ಯ ಭಾಗದಿಂದ 670 ಕಿಲೋಮೀಟರ್ ಹಬ್ಬಿದೆ. ಉತ್ತರದಲ್ಲಿ ಬಿಡಿಬಿಡಿಯಾದ ಬೆಟ್ಟಗಳು ಇದ್ದು ಇದು ಹರಿಯಾಣ ರಾಜ್ಯದ ಮೂಲಕ ದೆಹಲಿಯ ಸಮೀಪದವರೆಗೆ ಹರಡಿದೆ. ಆದರೆ ಇದೀಗ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟದ ಬಗ್ಗೆ ನೀಡಿರುವಂತಹ ವ್ಯಾಖ್ಯಾನ ಹೋರಾಟಕ್ಕೆ ಕಾರಣವಾಗಿದೆ. ಸುಪ್ರೀಂ ಆದೇಶ ಏನು?
ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ 662.5 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಅರಾವಳಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಕಡಿಮೆ ಎತ್ತರದ ಬೆಟ್ಟಗಳನ್ನ ಅರಣ್ಯ ಅಂತ ಪರಿಗಣಿಸಲಾಗುವುದಿಲ್ಲ. ಇದರರ್ಥ ಬೆಟ್ಟವು ಅರಾವಳಿ ಪ್ರದೇಶದಲ್ಲಿದೆ ಎಂಬ ಕಾರಣಕ್ಕೆ ಅದನ್ನ ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಲಾಗುವುದಿಲ್ಲ. ಇನ್ನು ಪ್ರತಿಯೊಂದು ಭೂಮಿಯ ಕುರಿತಾದ ನಿರ್ಧಾರವು ಕೇವಲ ಎತ್ತರದ ಆಧಾರದ ಮೇಲೆ ಅಲ್ಲ, ದಾಖಲೆಗಳು, ಅಧಿಸೂಚನೆಗಳು ಮತ್ತು ವಾಸ್ತವಿಕ ಪರಿಸ್ಥಿತಿಗಳನ್ನ ಆಧರಿಸಿರುತ್ತದೆ ಅಂತ ನ್ಯಾಯಾಲಯ ಹೇಳಿದೆ. ಅಪಾಯದಲ್ಲಿ ದೆಹಲಿಯ ಜೀವಾಳ. ಈಗಾಗಲೇ ರಾಷ್ಟ್ರ ರಾಜಧಾನಿ ಜನರು ವಿಷಗಾಳಿಯಿಂದ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಈ ಅರಾವಳಿ ಬೆಟ್ಟವನ್ನ ನಾಶ ಮಾಡಿದ್ರೆ ಮತ್ತಷ್ಟು ಜನರ ಬದುಕು ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಕೂಡ ಇದೆ. ಅರಾವಳಿ ರಾಜಸ್ಥಾನದ ಜೀವನಾಡಿ. ಈ ಪರ್ವತ ಶ್ರೇಣಿ ಇಲ್ಲದಿದ್ರೆ ದೆಹಲಿಯವರೆಗಿನ ಇಡೀ ಪ್ರದೇಶವು ಮರುಭೂಮಿಯಾಗಿರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದೇಶಾದ್ಯಂತ ಚುರುಕುಗೊಂಡ ಅರಾವಳಿ ಅಭಿಯಾನ. ಅರಾವಳಿ ಉಳಿಸಿ ಅಭಿಯಾನ ಮತ್ತಷ್ಟು ಚುರುಕುಗೊಂಡಿದೆ. ಈಗಾಗಲೇ 41,000ಕ್ಕೂ ಹೆಚ್ಚು ಜನರು ಆನ್ಲೈನ್ ಅರ್ಜಿಗೆ ಸಹಿ ಹಾಕಿದ್ದಾರೆ. ಉತ್ತರ ಭಾರತದ ಜೀವನಾಡಿಯಾಗಿರುವಂತಹ ಅರಾವಳಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡುವುದು ಸರ್ಕಾರಗಳಷ್ಟೇ ಅಲ್ಲ, ಸಮಾಜದ ಸಹ ಜವಾಬ್ದಾರಿಯಾಗಿದೆ ಎಂಬ ಸಂದೇಶ ಸಾರಲಾಗ್ತಾ ಇದೆ. ಒಟ್ಟಾರೆಯಾಗಿ ದೇಶದಲ್ಲಿ ಅರಾವಳಿ ಬಚಾವು ಆಂದೋಲನ ತಾರಕಕ್ಕೇರಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಡು ಬೆಳೆಸಿ ನಾಡು ಉಳಿಸಿ ಅಭಿಯಾನ ಕೇಳಿದ್ವಿ, ಆದರೆ ಇದೀಗ 3-4 ರಾಜ್ಯಕ್ಕೆ ಉಸಿರಾಗಿರುವಂತಹ ಪರ್ವತಕ್ಕೆ ಕಂಟಕ ಎದುರಾಗಿದೆ. ಕರಾವಳಿ ಪರ್ವತಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಪರಿಸರವಾದಿಗಳ ಆತಂಕ ಮನೆ ಮಾಡಿದೆ. ಇದರ ಪರಿಣಾಮ ಹಾಗೂ ಅರಾವಳಿಯ ಭವಿಷ್ಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅರಾವಳಿ ಬೆಟ್ಟ ಇದು ಬರೀ ಪರ್ವತವಲ್ಲ, ಉತ್ತರ ಭಾರತದ ಶ್ವಾಸಕೋಶ. ಆದರೆ ಇದೀಗ ಈ ದಟ್ಟ ಹಸಿರುವನಕ್ಕೆ ಬೆಂಕಿ ಬೀಳ್ತಾ ಇದೆ. ಬಿಡಿಬಿಡಿಯಾದಂತಹ ಬೆಟ್ಟವನ್ನ ಕೊಚ್ಚಿ ನೆಲಸಮ ಮಾಡಲು ಪ್ಲಾನ್ ಆಗಿದೆ ಎಂಬ ಆರೋಪದ ಕೂಗು ಕೇಳಿ ಬಂದಿದೆ. ಜೀವರಕ್ಷಕನಿಗೆ ಕೊಡಲಿ ಕೋರ್ಟ್ ಹೇಳಿದ್ದೇನು? ಏನಿದು ಅರಾವಳಿ ಬಚಾವು ಆಂದೋಲನ? ಉತ್ತರ ಭಾರತದ ಹಸಿರಾಗಿರುವಂತಹ ಅರಾವಳಿ ಪರ್ವತ ಶ್ರೇಣಿ ರಾಜಸ್ಥಾನದಲ್ಲಿ ಈಶಾನ್ಯ ಭಾಗದಿಂದ 670 ಕಿಲೋಮೀಟರ್ ಹಬ್ಬಿದೆ. ಉತ್ತರದಲ್ಲಿ ಬಿಡಿಬಿಡಿಯಾದ ಬೆಟ್ಟಗಳು ಇದ್ದು ಇದು ಹರಿಯಾಣ ರಾಜ್ಯದ ಮೂಲಕ ದೆಹಲಿಯ ಸಮೀಪದವರೆಗೆ ಹರಡಿದೆ. ಆದರೆ ಇದೀಗ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟದ ಬಗ್ಗೆ ನೀಡಿರುವಂತಹ ವ್ಯಾಖ್ಯಾನ ಹೋರಾಟಕ್ಕೆ ಕಾರಣವಾಗಿದೆ.